ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಕೊಲೆ ಪ್ರಕರಣದಲ್ಲಿ ಜೈಲು ಸೇರುವ ನಟ ದರ್ಶನ್ ಡಿ ಬಾಸ್ ದರ್ಶನ್ ರವರ ಡೆವಿಲ್ ಸಿನಿಮಾ ರಿಲೀಸ್ ಆಗೋದಕ್ಕೆ ಕಮ್ ಡೌನ್ ಶುರುವಾಗಿದೆ. ಸಿನಿ ಪ್ರೇಮಿಗಳೇ ಇನ್ನೇನು ಬೆರಳಿಕೆಯ ದಿನಗಳಿದೆ ಅಷ್ಟೇ. ಡಿಸೆಂಬರ್ 11ನೇ ತಾರೀಕು ಬಿಡುಗಡೆಯಾಗುತ್ತೆ. ಬೆಂಗಳೂರು ಮಾತ್ರವಲ್ಲದೆ ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳ ಸ್ಕ್ರೀನ್ ಗಳ ಮೇಲೆ ಡೆವಿಲ್ ಸಿನಿಮಾ ಹಬ್ಬರಿಸಲಿದೆ. ಈಗ ದರ್ಶನ್ ಅಭಿಮಾನಿಗಳಿಗೆ ಹಬ್ಬವೋ ಹಬ್ಬ. ಡೆವಿಲ್ ಸಿನಿಮಾಕ್ಕಾಗಿ ಜಾತಕ ಪಕ್ಷಿಯಂತೆ ಕಾದು ಕುಳಿತಿರುವ ಅಭಿಮಾನಿಗಳು ಬಿಗ್ ಸ್ಕ್ರೀನ್ ಮೇಲೆ ದಾಸ ಅಬ್ಬರಿಸುವುದನ್ನು ನೋಡುವುದಕ್ಕೆ ಅಭಿಮಾನಿಗಳ ಕಣ್ಣುಗಳು ಮುಚ್ಚದೆ ನಿದ್ದೆಗಟ್ಟು ಕಾಯ್ತಾ ಇದ್ದಾರೆ ಅಂತ ಅನ್ಬಹುದು. ಡಿಸೆಂಬರ್ 11ರಂದು ಎಲ್ಲರ ಚಿತ್ತ. ಮತ್ತೊಂದು ಕಡೆ ಜೈಲಿನ ದಿನಗಳನ್ನು ಕಾಯ್ತಾ ಇರೋ ದಾಸ ದರ್ಶನ್, ಇನ್ನೊಂದು ಕಡೆ ಕೋಟ್ಯಾಂತರ ಅಭಿಮಾನಿಗಳಿಂದ ಡೆವಿಲ್ ಸಿನಿಮಾಕ್ಕೆ ಸ್ವಾಗತ. ಯಾವಾಗ ಬರ್ತಾ ಡೆವಿಲ್, ಯಾವಾಗ ಬರ್ತೆ ಡೆವಿಲ್. ಮುಖ್ಯವಾಗಿ ನಾವಿಲ್ಲಿ ನೋಡೋದಾದ್ರೆ ಪ್ರಮೋಷನ್ ಇಲ್ಲ, ಯಾವುದೇ ಜಾಹೀರಾತು ಇಲ್ಲ, ಆದ್ರೂ ಡೆವಿಲ್ ತೂಫಾನ್ ಎಬ್ಬಿಸೋದಕ್ಕೆ ಸಜ್ಜಾಗಿದೆ. ಮುಖ್ಯವಾಗಿ ನೋಡೋದಾದ್ರೆ ದಾಸ ಅಭಿಮಾನಿಗಳಿಂದ ಪ್ರಾರ್ಥನೆ. ಇದೊಂದು ದರ್ಶನ್ ಅಭಿಮಾನಿಗಳ ದೊಡ್ಡ ಹಬ್ಬ ಅಂತ ಹೇಳಬಹುದು. ದರ್ಶನ್ ಅಭಿಮಾನಿಗಳು ರಾಜ್ಯದಲ್ಲಿ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನ ಲೆಕ್ಕ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ದರ್ಶನ್ ಅಭಿಮಾನಿಗಳು ರಾಜ್ಯದ ತುಂಬಾ ಅಷ್ಟೇ ಅಲ್ಲದೆ ಬೇರೆ ರಾಜ್ಯದಲ್ಲೂ ಕೂಡ ಇದ್ದಾರೆ. ಗ್ರಾಮ ಕುಗ್ರಾಮಗಳಲ್ಲಿಯೂ ದರ್ಶನ್ ಅಭಿಮಾನಿಗಳ ಹಬ್ಬರ ಇದೆ. ಜಿಲ್ಲೆ ತಾಲೂಕುಗಳಲ್ಲಿ ಅಭಿಮಾನಿಗಳು ಇದ್ದಾರೆ. ಬೆಂಗಳೂರಿನ ಪ್ರತಿಯೊಂದು ವಾರ್ಡ್ಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿಮಾನಿಗಳು ಇದ್ದಾರೆ. ಅಭಿಮಾನಿಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಹೆಚ್ಚಾಗ್ತಾ ಇರುತ್ತೆ ಅಂತ ಅನ್ಬಹುದು. ದರ್ಶನ್ ರವರಿಗೆ ವಯಸ್ಸು ಎಷ್ಟೇ ಆದ್ರೂ ಕೂಡ ದರ್ಶನ್ ಕ್ರೇಜ್ ಕಮ್ಮಿ ಆಗಿಲ್ಲ. ದರ್ಶನ್ ಕೋರ್ಟ್ಗೆ ಬಂದ್ರು ಕ್ರೌಡು, ದರ್ಶನ್ ಪ್ರಮೋಷನ್ಗೆ ಬಂದ್ರು ಕ್ರೌಡು, ದರ್ಶನ್ ವೇದಿಕೆ ಹತ್ತಿದ್ರೆ ಮುಗದೇ ಹೋಯ್ತು ಕ್ರೌಡೇ ಕ್ರೌಡು, ವೇದಿಕೆಯಲ್ಲಿ ಇಲ್ಲದೆ ಇದ್ರು ಕ್ರೌಡು, ದರ್ಶನ್ ಪೋಸ್ಟರ್ ಇದ್ರೆ ಸಾಕು ಅಲ್ಲಿ ಕೂಡ ತುಂಬಾನೇ ಕ್ರೌಡ್. ದರ್ಶನ್ ಡೆವಿಲ್ ಸಿನಿಮಾ ಡಿಸೆಂಬರ್ 11ನೇ ತಾರೀಕು ತೆರೆಗೆ ಹಪ್ಪಳಿಸಲಿದೆ. ಹಾಗಾಗಿ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಒಂದು ವಾದ ಇತ್ತು, ವಿತರಕರು ಬರುತ್ತಿಲ್ಲ ಕಾರಣ 30 ಕೋಟಿ ಅನ್ನುವ ಕಾರಣಕ್ಕೆ ವಿತರಕರು ಹಿಂದೇಟ್ ಹಾಕಿದ್ದಾರೆ. 30 ಕೋಟಿ ಹಣ ಕೊಟ್ಟು ಡೆವಿಲ್ ಸಿನಿಮಾ ರಿಲೀಸ್ ಮಾಡಿಸಿದ್ರೆ ಒಂದು ವೇಳೆ ಜನ ಬರದೇ ಇದ್ರೆ ನಾವು ನಷ್ಟಕ್ಕೊಳಗಾಗ್ತೀವಿ ಅನ್ನೋ ಕಾರಣಕ್ಕೆ ಭಯ ಅವರನ್ನು ಕಾಡ್ತಾ ಇದೆ. ಹಾಗಾಗಿ ವಿತರಕರು ಬರದೆ ಆಟ ಆಡಿಸ್ತಾ ಇದ್ದಾರೆ ಅಂತ ಹೇಳಿ ಅದು ಸುಳ್ಳು ಅನ್ನೋ ವಿಚಾರ ಕೂಡ ಈಗ ಅಧಿಕೃತವಾಗಿ ಪ್ರಕಟವಾಗಿತ್ತು. ಈಗ ವಿತರಕರು ತಾ ಮುಂದು ಅಂತ ಡೆವಿಲ್ ಸಿನಿಮಾ ವಿತರಣೆ ಮಾಡ್ಕೊಳಕ್ಕೆ ಬರ್ತಾ ಇದ್ದಾರೆ. ಡೆವಿಲ್ ಸಿನಿಮಾಕ್ಕೆ ಯಾವುದೇ ತರನಾದಂತ ನಷ್ಟ ಆಗೋದಕ್ಕೆ ಸಾಧ್ಯ ಇಲ್ಲ. ಡೆವಿಲ್ ಸಿನಿಮಾ ಖಂಡಿತವಾಗಿಯೂ ಗೆಲುವು ಸಾಧಿಸುತ್ತೆ. ಯಾಕಂದ್ರೆ ಇದು ಅಭಿಮಾನಿಗಳ ಹಬ್ಬರ ಯಶಸ್ಸು ಸಾಧಿಸುತ್ತೆ. ಅಭಿಮಾನಿಗಳು ಇದೀಗ ಅವರವರ ಫೇಸ್ಬುಕ್ ಖಾತೆಯಲ್ಲಿ, ಇನ್ಸ್ಟಾಗ್ರಾಮ್ದಲ್ಲಿ ಮತ್ತೊಂದರಲ್ಲಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಅವರವರ ಯೂಟ್ಯೂಬ್ ಗಳಲ್ಲಿಯೂ ಕೂಡ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಡೆವಿಲ್ ಸಿನಿಮಾವನ್ನ ಬಿಟ್ಟೆ ಬಿಡದೆ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಯಾವುದೇ ಖಾಸಗಿ ಜಾಹೀರಾತು ಅಂದ್ರೆ ಪ್ರಚಾರ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿಲ್ಲ. ಬದಲಾಗಿ ದರ್ಶನ್ ಅಭಿಮಾನಿಗಳಿಗೆ ಪ್ರಮೋಷನ್ ಮಾಡಿಕೊಂಡು ಡೆವಿಲ್ ಸಿನಿಮಾವನ್ನು ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಕೆಲ ದೇವಸ್ಥಾನಗಳಲ್ಲಿ ಪ್ರಾರ್ಥನೆಗಳು ಸಲ್ಲಿಕೆಯಾಗಿವೆ. ಇನ್ನು ಕೆಲವರು ಡೆವಿಲ್ ಸಿನಿಮಾಕ್ಕೆ ಹಾಲಿನ ಅಭಿಷೇಕ ಮಾಡುತ್ತಿದ್ದಾರೆ. ಡಿಸೆಂಬರ್ 11ನೇ ತಾರೀಕಿಗೆ ದಾಸನ ದರ್ಶನ ಇನ್ನೂ ಹೆಚ್ಚಾಗಲಿದೆ ಅಂತ ಹೇಳಬಹುದು. ಅದಕ್ಕೆ ನಾವು ಹಾಲಿನ ಅಭಿಷೇಕವನ್ನು ಮಾಡ್ತೀವಿ ಅಂತ ಹೇಳಿ ದರ್ಶನ್ ಸಹಸ್ರಾರು ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಹಾಗಾದರೆ ನಿಜಕ್ಕೂ ಕೂಡ ಅಭಿಮಾನಿಗಳ ಕಾತುರ ಡಿಸೆಂಬರ್ 11ರಂದು ನೆಟ್ಟಿದೆ ಅಂತ ಹೇಳಬಹುದು. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಜಾತಕ ಪಕ್ಷಿಯಂತೆ ನಮ್ಮ ಬಾಸ್ ಸಿನಿಮಾ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ. ಈ ಹಿಂದೆ ವಿಜಯಲಕ್ಷ್ಮಿ ಅವರು ಗಂಡನ ನೋಡೋದಕ್ಕೆ ಜೈಲಿಗೆ ಹೋದಾಗಲೂ ಕೂಡ ದಾಸ ದರ್ಶನ್ ರವರು ಹೇಳಿದ್ದು ಇಷ್ಟೇ, ನನ್ನ ಅಭಿಮಾನಿಗಳು, ನನ್ನ ಸೆಲೆಬ್ರಿಟಿಗಳು ಈ ಸಿನಿಮಾವನ್ನ ಗೆಲ್ಲಿಸಿಕೊಡ್ತಾರೆ, ಯಾರು ಆತಂಕ ಪಡಬೇಕಾಗಿಲ್ಲ. ಕಾರಣ ನಾವು ನೋಡಿದರೆ ಸಿನಿಮಾದ ನಟ ಜೈಲಲ್ಲಿ ಇದ್ದಾರೆ. ಈ ಸಂದರ್ಭದಲ್ಲಿ ಆ ಸಿನಿಮಾ ಬಿಡುಗಡೆ ಆದ್ರೆ ಏನಾದಿತ್ತು, ಜನ ಬರ್ತಾರ, ಜನ ನೋಡ್ತಾರ ಅಂತ ಸ್ವಾಭಾವಿಕವಾಗಿ ಆತಂಕಗಳು ಇರ್ತಾವೆ. ಅಂತಹ ಆತಂಕ ದರ್ಶನ್ ರವರಿಗೆ ಇಲ್ಲ ಅಂತ ಹೇಳಬಹುದು. ಕಾರಣ ನನ್ನ ಅಭಿಮಾನಿಗಳ ಮೇಲೆ ಐ ಬಿಲೀವ್ ದಟ್, ನಾನು ನನ್ನ ಸೆಲೆಬ್ರಿಟಿಗಳನ್ನ ನಂಬಿದ್ದೀನಿ. ಅವರೆಲ್ಲರೂ ಖಂಡಿತ ಸಿನಿಮಾ ಥಿಯೇಟರ್ಗೆ ಬರ್ತಾರೆ, ಡೆವಿಲ್ ಸಿನಿಮಾ ನೋಡ್ತಾರೆ, ಸಿನಿಮಾವನ್ನ ಗೆಲ್ಸ್ಕೊಡ್ತಾರೆ. ಪ್ರತಿಯೊಂದು ಥಿಯೇಟರ್ ಕೂಡ ಹೌಸ್ಫುಲ್ ಆಗುತ್ತೆ. ಸೆಲೆಬ್ರಿಟಿಗಳನ್ನ ನಂಬಿರ್ತಕ್ಕಂಥ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಹೇಳಿದ್ದಾರೆ, ಸಿನಿಮಾ ಬಿಡುಗಡೆ ಆಗೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿರೋದು. ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ. ಬಿಗ್ ಸ್ಕ್ರೀನ್ ಗಳಲ್ಲಿ ಡೆವಿಲ್ ಸಿನಿಮಾ ದರ್ಶನ್ ಅವರು ಹಬ್ಬರಿಸಲಿದ್ದಾರೆ. ಈ ಹಿಂದೆ ಸಾರಥಿ ಸಿನಿಮಾ ಕೂಡ ಇದೇ ರೀತಿಯಾದಂತಹ ಒಂದು ದೊಡ್ಡ ಸದ್ದನ್ನು ಮಾಡಿತ್ತು. ದರ್ಶನ್ ರವರು ಕಂಡು ಹರಿಯದಷ್ಟು ಸಿನಿಮಾ ಅದ್ಧೂರಿಯಾಗಿ ಮೂಡಿ ಬಂದಿತ್ತು. ಬ್ಲಾಕ್ ಬಸ್ಟರ್ ಮೂವಿ ಆಗಿತ್ತು. ನಾವು ಈಗ ನೋಡಬೇಕಾಗಿದೆ ಡೆವಿಲ್ ಸಿನಿಮಾ ಯಾವ ರೀತಿ ಸದ್ದು ಮಾಡುತ್ತೆ ಅನ್ನೋದನ್ನ. ಬಂಧುಗಳೇ, ಇದು ಈಗಿನ ಮಾಹಿತಿಯಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ನೀವು ದರ್ಶನ್ ರವರ ಪಕ್ಕ ಅಭಿಮಾನಿಗಳಾಗಿದ್ರೆ ಜೈ ಡಿ ಬಾಸ್ ಎಂದು ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ಕಾಮೆಂಟ್ ಮಾಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.